ಇನ್ನೇನು ಕೆಲವೇ ಗಂಟೆಗಳೇ ಅಂತಂದ್ರೆ ಕೇವಲ ಈಗಾಗಲೇ ಅನಂತಪುರವನ್ನ ಈಗಾಗಲೇ ಕ್ರಾಸ್ ಮಾಡಿರ್ತಕ್ಕಂಥ ಏನು ದರ್ಶನ ಕರ್ಕೊಂಡ್ ಬರತಕ್ಕಂಥ ಬಲ್ಲಿರೋ ಇನ್ನೇನು ಕೇವಲ 1.5 ತಾಸಿನಲ್ಲೇ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಬರುವಂಥದ್ದು. ಈಗ ಪ್ರಮುಖವಾಗಿ ದರ್ಶನ್ ಬರ್ತಾ ಇರೋ ಹಿನ್ನೆಲೆ ಕೂಡ ಅಭಿಮಾನಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜೈಲಿನ ಮುಂಭಾಗದಲ್ಲಿ ಬರುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಜೈಲಿನ ಸಂಪರ್ಕದ ರಸ್ತೆ ಏನಿದೆಯಲ್ಲ ಅದನ್ನು ಕೂಡ ಬ್ಯಾರಿಕೇಡ್ ಹಾಕುವ ಮೂಲಕವಾಗಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅಂದ್ರೆ ಒಂದು SP ವೃತ್ತದಲ್ಲಿ ಬರುವಂತಹ ಒಂದು ಮಾರ್ಗ, ಮತ್ತೊಂದು ಕಡೆ ಕನಕದುರ್ಗಮ್ಮ ದೇವಸ್ಥಾನದ ಬರುವಂತ ಮತ್ತೊಂದು ಮಾರ್ಗದಲ್ಲಿ ಕೂಡ ಎರಡೂ ಭಾಗ ಕೂಡ ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕುವ ಮೂಲಕವಾಗಿ ಬಂದ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಅಭಿಮಾನಿಗಳು ಬಂದಾಗ ಅವರು ಬರುವಂತಹ ಗಾಡಿಗಳಿಗೆ ಅಡ್ಡ ಆಗುವಂತಹ ಸಾಧ್ಯತೆ ಇರುತ್ತೆ, ಅವರ ಪರವಾಗಿ ಘೋಷಣೆ ಕೂಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾವುದಕ್ಕೂ ಕೂಡ ಅಡೆತಡೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಕೂಡ ಈಗ ಅಭಿಮಾನಿಗಳ ದೃಷ್ಟಿಯಿಂದ ಕೂಡ ಈಗ ದರ್ಶನ್ ಅವರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ. ಮತ್ತು ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬರುತ್ತಿದ್ದಂತೆ ಸಣ್ಣದಾಗಿರ್ತಕ್ಕಂಥ ಪ್ರೊಸೀಜರ್ ಕೂಡ ಪ್ರಾರಂಭ ಆಗುತ್ತೆ. ಏನಂತಂದ್ರೆ ಅವರಿಗೆ ಇಲ್ಲಿರ್ತಕ್ಕಂಥ ಜೈಲ್ ಅಡ್ಮಿಷನ್ ಮಾಡ್ಕೊಳ್ತಾರೆ. ಅಡ್ಮಿಷನ್ ನಂತರದಲ್ಲಿ ನೇರವಾಗಿ ಇಲ್ಲಿರ್ತಕ್ಕಂಥ ಬಳ್ಳಾರಿ ಎಂಟ್ರೆನ್ಸ್ ಗೇಟ್ ಹೊರತುಪಡಿಸಿ ಮುಂಭಾಗದಲ್ಲಿರ್ತಕ್ಕಂಥ 3 ಗೇಟ್ಗಳನ್ನ ದಾಟಿದ ಬಳಿಕ ಸ್ಪೆಷಲ್ ಹೈ ಸೆಕ್ಯೂರಿಟಿ ಸೆಲ್ ಅಂತ ಕರೀತಾರೆ. ಅಂದ್ರೆ 3 ಶತಮಾನಗಳ ಹಿಂದೆ ಪಂಜಾಬ್ನ CMನ ಏನು ಹತ್ಯೆ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಉಗ್ರಗಾಮಿಗಳಿಗೆ ಒಂದು ಶಿಕ್ಷೆ ವಿಧಿಸಲಿಕ್ಕೋಸ್ಕರ ಆ ಸಂದರ್ಭದಲ್ಲಿ ಸೆಲ್ಗಳನ್ನ ಹೈ ಸೆಕ್ಯೂರಿಟಿ ಸೆಲ್ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅಂದ್ರೆ ಬಲಭಾಗದಲ್ಲಿ 15 ಸೆಲ್ಗಳನ್ನ, ಎಡಭಾಗದಲ್ಲಿ 15 ಸೆಲ್ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಆ 15 ಸೆಲ್ಗಳಲ್ಲಿ ಅದರಲ್ಲೂ ಎಡಭಾಗದ 15ನೇ ಸೆಲ್ಗೆ ನಟ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾರೆ. ಹೀಗಾಗಿ ಈಗಾಗಲೇ ಅಲ್ಲಿ ಕೂಡ ಸಾಕಷ್ಟು ಸೆಕ್ಯೂರಿಟಿ ಚೆಕ್ಅಪ್ ಕೂಡ ಮಾಡಿರುವಂಥದ್ದು. ಅಂದ್ರೆ CC ಕ್ಯಾಮರಾಗಳಾಗಿರ್ಬೋದು, ಅಲ್ಲಿನ ಫ್ಯಾನ್ ವ್ಯವಸ್ಥೆ ಆಗಿರ್ಬೋದು, ಮತ್ತು ನೀರಿನ ಮಡಕೆ ಇಡುವಂತ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಅವರೊಂದಿಗೆ 2 ಸಿಬ್ಬಂದಿಗಳನ್ನ ಬಾಡಿ ಕ್ಯಾಮರಾ ಜೊತೆಗೆ ಕಳಿಸ್ತಾರೆ. ಅಂದ್ರೆ ಈ ಹಿಂದೆ ಪರಪ್ಪನ ಆಗ್ರಹದಲ್ಲಿ ಏನು VIP ಅತಿಥ್ಯ ಅಂದ್ರೆ ರೆಸಾರ್ಟ್ಗಳ ರೀತಿ ಒಳಗೆ ಏನು ಟ್ರೀಟ್ಮೆಂಟ್ ಅನ್ನ ದರ್ಶನ್ ಅವರು ಪಡ್ಕೊಂಡಿದ್ರಲ್ಲ ಅದು ಬಳ್ಳಾರಿ ಜೈಲ್ ಒಳಗಡೆ ಸಿಗಬಾರ್ದು ಅನ್ನೋ ದೃಷ್ಟಿಯಿಂದ ಕೂಡ ಸಾಕಷ್ಟು ಹೈ ಅಲರ್ಟ್ ಅನ್ನ ಈಗಾಗಲೇ ಜೈಲು ಸಿಬ್ಬಂದಿ ಆಗಿರ್ಬೋದು ಮತ್ತು ಪೊಲೀಸ್ ಅಧಿಕಾರಿಗಳು ತೆಗೆದುಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಿಗೆ ತಾವು ದೃಶ್ಯ ಕೂಡ ಗಮನಿಸಬಹುದು, ಹಿಂಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಜೈಲು ಮುಂಭಾಗದ ಗೇಟ್ ಮುಂದೆ ಇರುವಂಥದ್ದು. ಈ ಗೇಟ್ ಮಾರ್ಗವಾಗಿಯೇ ದರ್ಶನ್ ಅವರನ್ನು ಕರೆದುಕೊಂಡು ಬರ್ತಕ್ಕಂತಹ ಬೋಲೆರೋ ವಾಹನ ಈ ಮೂಲಕವಾಗಿ ಎಂಟ್ರಿ ಕೊಡುತ್ತೆ. ಇದು ಫಸ್ಟ್ ಗೇಟ್ ಆಗುತ್ತೆ. ಫಸ್ಟ್ ಗೇಟ್ ಒಳಭಾಗದಲ್ಲಿ ಕೂಡ ಒಂದು ಜೈಲಿನ ಎಂಟ್ರೆನ್ಸ್ ಗೇಟ್ ಇದೆ. ಆ ಎಂಟ್ರೆನ್ಸ್ ಗೇಟ್ ಅನ್ನು ದಾಟಿದ ಬಳಿಕ ಅಲ್ಲಿ ಜೈಲಿನ ಒಂದು ಪ್ರೊಸೀಜರ್ ಇರುತ್ತೆ. ಪ್ರೊಸೀಜರ್ ಪ್ರಕಾರವಾಗಿ ದರ್ಶನ್ ಅವರನ್ನ ಅಡ್ಮಿಷನ್ ಮಾಡಿಕೊಂಡು ಒಂದು ಸಣ್ಣದಾಗಿ ಮೆಡಿಕಲ್ ಚೆಕಪ್ ಕೂಡ ಮಾಡ್ತಾರೆ. ಈಗ ನಿರಂತರವಾಗಿ ಸುಮಾರು 5 ತಾಸುಗಳ ಜರ್ನಿ ಮಾಡೋದಾಗಿ ದರ್ಶನ್ ಅವರಿಗೆ ಸ್ವಲ್ಪ ಕಾಲ ಅಂದ್ರೆ ಒಂದು 10 ನಿಮಿಷಗಳ ಕಾಲ ವಾಕ್ ಮಾಡಲು ಅವಕಾಶವನ್ನು ಕೊಡಬಹುದು. ಯಾಕಂತಂದ್ರೆ ನಿರಂತರವಾಗಿ ಜರ್ನಿ ಮಾಡೋದ್ರಿಂದಾಗಿ ಬಾಡಿ ಸ್ಟ್ರೈನ್ ಆಗುತ್ತೆ. ಆ ದೃಷ್ಟಿಯಿಂದ ಕೂಡ ಅವರಿಗೆ ಸ್ವಲ್ಪ ಪ್ರಮಾಣದಲ್ಲಿ ವಾಕ್ ಮಾಡುವಂತ ಅವಕಾಶ ಇರುತ್ತೆ. ಈಗಾಗಲೇ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನಲ್ಲಿ ಉಪಹಾರದ ವ್ಯವಸ್ಥೆ ಸಿಗೋದು ಬಹಳ ಕಷ್ಟ. ಯಾಕಂತಂದ್ರೆ ಈಗಾಗಲೇ 7 ಗಂಟೆ ಒಳಗಡೆ ಬಳ್ಳಾರಿಯ ಜೈಲಿನಿರ್ತಕ್ಕಂಥ ಕೈದಿಗಳಿಗೆ ಉಪಹಾರವನ್ನು ಕೊಡ್ತಾರೆ. ಅದರಲ್ಲೂ ಇವತ್ತು ಮಾಡಿರ್ತಕ್ಕಂಥದ್ದು ಅವಲಕ್ಕಿ ವ್ಯವಸ್ಥೆಯನ್ನು ಮಾಡಿದ್ರು. ಅದು ಕೂಡ ಈಗಾಗಲೇ ಕೈದಿಗಳಿಗೆ ಕೊಟ್ಟಿರುವಂಥದ್ದು. ದರ್ಶನ್ ಅವರಿಗೆ ಟಿಫನ್ ವ್ಯವಸ್ಥೆ ಸಿಗಲ್ಲ. ಹೀಗಾಗಿ ಬೆಂಗಳೂರಿಂದನೇ ಅವ್ರನ್ನ ಬಿಡುವ ಮಾರ್ಗದಲ್ಲಿ ಅವರಿಗೆ ಟಿಫನ್ ಮಾಡಿಸ್ಕೊಂಡು ಬರುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈಗ ಫಸ್ಟ್ನೇ ಗೇಟ್ನಲ್ಲಿ ಎನ್ಕ್ವೈರಿ ನಂತರದಲ್ಲಿ 2ನೇ ಗೇಟ್ ಬರುತ್ತೆ. ಅಲ್ಲಿ ಕೂಡ ಅಧಿಕಾರಿಗಳಿದ್ದಾರೆ. ಅಲ್ಲಿ ಚೆಕಪ್ ನಂತರವಾಗಿ ನೇರವಾಗಿ ಹೈ ಸೆಕ್ಯೂರಿಟಿ ಸೆಲ್ಗಳಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ಬಳಿಕ ಅಲ್ಲಿ 15ನೇ ಸೆಲ್ನಲ್ಲಿ ಅವರನ್ನ ಶಿಫ್ಟ್ ಮಾಡ್ತಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅನಂತಪುರ ಕ್ರಾಸ್ ಮಾಡಿರ್ತಕ್ಕಂಥ ದರ್ಶನ್ ಅವರ ಕರೆದುಕೊಂಡಿರ್ತಕ್ಕಂಥ ಒಂದು ಬೊಲೆರೋ ವಾಹನ ಬಳ್ಳಾರಿಯ ಜೈಲಿಗೆ ಬರ್ತಾ ಇದೆ.